ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಮಾಡ್ಸಕ್ಕೆ ಹೋಗ್ಬಿಟ್ಟು ಹೆಂಗೇಗೋ ಮಾಡ್ಬಿಟ್ಟಾನೆ ಕಪ್ರೋ ನನ್ನ ಮಗ. ಒಂಚೂರು ನನ್ನ ಮೇಲೆ ನನಗೆ ಒಂಥರ ಅನ್ನಿಸ್ತೈತೆ. ಅದು ಬಿಟ್ಟಾಕಿ ಈಗ ಫುಲ್ ಆಲ್ಬಂಬು ಲಾಂಚ್ ಆಗಿದೆ. ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರು, ಟಾಕ್ಸಿಕ್ದು ಆಲ್ಬಮ್ ರಿಯಾಕ್ಷನ್ ಮಾಡಿ ಅಂತ. ಒಂದಂತೂ ಕ್ಲಾರಿಟಿ ಕೊಟ್ಬಿಡ್ತೀನಿ, ನಾನಂತೂ ನಿಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂತಂದರೆ ತಬಾಯಿ ರಿಯಾಕ್ಷನ್ ಮಾಡಿದ್ದೀನಿ, ಮನಮೋಹಕನೂ ರಿಯಾಕ್ಷನ್ ಮಾಡಿದ್ದೀನಿ. ಅದು ಬಿಟ್ಟು ಮಿಕ್ಕಿದ್ದು ಯಾವ್ಯಾವುದಿದೆ ಅದ್ರ ರಿಯಾಕ್ಷನ್ ಕೊಡ್ಕೊತ ಬರ್ತೀನಿ. ಯಾಕೆ ಅಂತಂದರೆ ಸುಮ್ಮನೆ ನೋಡಿರೋದೇ ನೋಡೋಕ್ಕೆ ನಿಮಗೂ ಬೇಜಾರಾಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಆರದ ಗಾಯ, ಸಿಂಗರ್ ಮ್ಯೂಸಿಕ್ ವಿಶಾಲ್ ಮಿಶ್ರಾ, ಲಿರಿಕ್ಸ್ ಯೋಗರಾಜ್ ಭಟ್ರು. ಎಲ್ಲದಕ್ಕೂ ಯೋಗರಾಜ್ ಭಟ್ರ ಅಲ್ಲ, ಕೆಲವೊಂದಕ್ಕೂ ಬೇರೆಯವರು ಇದ್ದಾರೆ, ಪ್ರಮೋದ್ ಅವರು, ಮತ್ತೆ ಆಲ್ಮೋಸ್ಟ್ ಅಲ್ಲಿ ಯೋಗರಾಜ್ ಭಟ್ರು. ಆರದ ಗಾಯವ ಕೊರೆದು ಸಮಯ ನಗುತ್ತಿದೆ, ಬರದ ನಾಳೆಯ ಕರೆದು ಹೃದಯ ನರಳಿದೆ, ನಿರಾಸೆಗೆ ಬೆಂದು ಉಸಿರು ಸುಡುತ್ತಿದೆ, ನಿರಂತರವಾಗಿ ನೆನಪು ಅಳುತ್ತಿದೆ. ಸಿಕ್ಕದೆ ಬೆಳಕು, ಸಿಕ್ಕಿದೆ ಬದುಕು, ಕಂಬನಿಯೊಣಗಿ ಕೆನ್ನೆಯಲ್ಲಿ ಕಥೆಯಾಗಿದೆ. ಎಲ್ಲಿಯೋ ಗಮನ, ಎಲ್ಲಿಗೋ ಪಯಣ, ನೆರಳಿಂದು ಜೊತೆ ಬರದೆ ಹಠ ಮಾಡಿದೆ. ಹುಡುಗಿದ ಸೂರ್ಯ ಮರಳಿ ಬಾರದೆ ಹೋಗಬಹುದೇ, ಯಾರು ಇರದಾಗ ನಿಟ್ಟು ಸೀರೆ ಜೊತೆಯಾಗಿದೆ. ಕಾಲದ ಗಾಲಿಯ ಕೆಳಗೆ ಬಯಕೆ ಮಲಗಿದೆ, ನಿರಂತರವಾಗಿ ನೆನಪು ನಲುಗಿದೆ. ಲಿರಿಕ್ಸ್ ಡಿಫ್ರೆಂಟ್ ಆಗಿದೆ ಅವರು. ಕಲ್ಪನೆಯಲ್ಲಿ ಜೀವನ ಹೂವು, ಜೀವಿಸುವಾಗ ಸಾವಿರ ನೋಡ್ಬೇಕಾರೆ ಫೀಲ್ ಕಾವು, ಬಣ್ಣಗಳಲ್ಲಿ ಮೂಡಿದೆ ಸಾವು. ಚಂದ್ರನು ಕಾಲು ಜಾರಿ ಕಡಲಲ್ಲಿ ಬೀಳಬಹುದೇ, ಹುಣ್ಣಿಮೆ ಕಾಣೆಯಾಗಿ ಕತ್ತಲು ಮರುಗಿದೆ. ಕಾಲಕ್ಕೇನಾಗಿದೆ ಒಲಿದ ಒಲವ ಕೊಲುತ್ತಿದೆ, ಚಿರಂತನವಾಗಿ ನೆನಪು ಬದುಕಿದೆ. Your love and toxic, seep into my veins slow. Turn every soft out into something I can't let go. I used to dream like, now I bleed and smoke. Laugh in the mirror, only half my heart broke. You talk the chaos as a heaven's face. Call it destiny, while you poison my space. Now I'm reckless, cold and stone.
ಮುಂದಕ್ಕೆ ಅಷ್ಟೇ ಸಾಕು, ಟೈಮ್ ಬೇಕು. ಯಾರದ ಗಾಯವ ಕೊರೆದು ಸಮಯ ನಗುತ್ತಿದೆ ನಿರಂತರವಾಗಿ ನೆನಪು ಅಡುತ್ತಿದೆ. ಆರಾಧ ಗಾಯ, ಮ್ಯೂಸಿಕ್ಕು ವಿಶಾಲ್ ಮಿತ್ರ ಮತ್ತು ಲಿರಿಕ್ಸ್ ಯೋಗರಾಜ್ ಭಟ್ರು. ಇದಕ್ಕೇನೋ ಒಂಥರ ಡಿಫ್ರೆಂಟಾಗಿ ಬರೆದಿದ್ದಾರೆ. 100% ಎಷ್ಟೊಂದು ಜನ ರಿಯಾಕ್ಷನ್ ಮಾಡಿರೋದು ನೋಡಿದ್ದೀನಿ, ಅಷ್ಟೊಂದು ಮಜಾ ಕೊಟ್ಟಿಲ್ಲ ಟಾಕ್ಸಿಕ್ ಸಾಂಗ್ಸು ಅಂತ. ತಬಾಯಿ ನನಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಮನಮೋಹಕ ಒಂದು ರೇಂಜಿಗೆ ಇಷ್ಟ ಆಯಿತು. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅಂದರೆ ತುಂಬ ಇಂಪ್ರೆಸಿವ್ ಆಗಿದೆ. ಲಿರಿಕ್ಸೇ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ನಾನು ಹೇಳಿರೋ ಪ್ರಕಾರ ವಿಡಿಯೋ ಸಾಂಗ್ ನೋಡಿದಾಗ ಇಷ್ಟ ಆಗ್ಬೋದು. ಅದಾದಮೇಲೆ ತುಂಬ ಲಿರಿಕ್ಸ್ನ ಇಷ್ಟಪಟ್ಟು ನೋಡೋ ಅಂಥ ಇದಿಲ್ಲ ಅಂತ ಅನಿಸುತ್ತೆ, ಮಜಾ ಕೊಟ್ಟಿಲ್ಲ. ನೆಕ್ಸ್ಟು ಮಹಾರಾಯ ಸಾಂಗ್ ರಿಯಾಕ್ಷನ್ ಮಾಡೋಕ್ಕೆ ಹೋಗೋಣ ಯಾವ ಥರ ಇರುತ್ತೆ ಅಂತ. ಅದಕ್ಕೂ ಅಷ್ಟೇ ಯೋಗರಾಜ್ ಭಟ್ ಅವರು ಲಿರಿಕ್ಸ್ ಬರೆದಿರೋದು, ಆದರೆ ಸಿಂಗರು ಮತ್ತು ಮ್ಯೂಸಿಕ್ಕು ವಿಶಾಲ್ ಮಿತ್ರ ಅವರು, ಸಿಂಗರು ಜೊನಿತಾ ಗಾಂಧಿ ಅಂತ. ನೋಡೋಣ ಯಾವ ಥರ ಇರುತ್ತೆ ಅಂತ. ಸ್ಟಾರ್ಟ್. ಹೋಗೋ ಹಿಂದಕ್ಕೆ ಒಂಚೂರು ಕ್ಯಾಮ್ರಾ ನಿಂಗೆ ಹೇಳ್ತಿರೋದು. ವಾಯ್ಸು ಎಲ್ಲದರಲ್ಲೂ ನೆಕ್ಸ್ಟ್ ಲೆವೆಲ್ ಹುಡ್ಕವ್ರೆ. ಕ್ಷಣ ನೀನು ನೀಡಿದರೆ ಗಮನಮೈ ಮನ ತಲೆ ಸೇರುವುದು ಗಗನ ಏನು ಅನ್ನುವುದು ಮೆಲ್ಲುಸಿರು ಉನ್ಮಾದ ಕೊಲ್ಲುವುದು ಕಾಣದಿರು ನಿನ್ನ ಕಂಗಳ ಕಾಪಾಡಿಕೋ ನನ್ನ ಚೆನ್ನಾಗಿದೆ ಇದು ಒಂಥರ. ಆತಂಕಕಾರಿ ಎದುರಿಗೆ ಬರಬೇಡ ನೀ ಬಿಗಿಯಪ್ಪುಗೆ ಅಪಾಯಕಾರಿ ರಸಿಕನೇ ಸಕ್ಕತ್ತಾಗಿದೆ ಒಂಥರ. ಅಶೆ ನನ್ನದು ವಿನಾಶಕಾರಿ ಗುರುತನೆ ನಾ ಮರೆಸುವೆ ನೆನಪಿಟ್ಟುಕೋ ನೀ ಬಂದ ದಾರಿ ಸೆಳೆತವೆ ಸಕ್ಕತ್ತಾಗಿದೆ ಗುರು ಇದು ಒಂಥರ. ಔಷಧನ ಆನೆ ಸಿರಿಗಿದು ಮೋಹ ಬಿಡುಗಡೆನ ಯಾರು ಹೇಳೋ ಹೇಳು ಮಹಾರಾಯ. ಸಖತ್ತಾಗಿದೆ ಇದು ಒಂಥರ. ಇದು ಇಷ್ಟ ಆಯ್ತು ನನಗೆ.
ರಾಯ 100% ಈ ಸಾಂಗ್ ಮಹಾರಾಯ ಒಂಥರ ವಿಡಿಯೋ ಸಾಂಗ್ ಬಿಟ್ಟಿದ್ರೆ ಕ್ರೇಜಿ ಲೆವೆಲ್ಲು. ಒಂಥರ ಹೆಂಗೆ ಅಂತಂದರೆ ಇದು ಒಂಥರ KGF ಮೂವಿಲಿ ಒಂಥರ ಸ್ಟಾರ್ಟಿಂಗು ಎಂಟ್ರಿ BGM ಒಂಥರ ಯಶ್ಶಿಗೆ ಒಂಥರ ಬಿಲ್ಡಪ್ ಸ್ಟಾರ್ಟ್ ಆಗುತ್ತಲ್ಲ, ಒಂಥರ ಕುಸ್ತು ಬಿದ್ದಿರೋನು ಎದ್ದಾಗ ಬರುತ್ತಲ್ಲ ಸಾಂಗು, ಆ ಥರ ಇದು ಕೂಡ ಮಹಾರಾಯ ಒಂಥರ ಇನ್ಸ್ಪಿರೇಷನ್ ಸಾಂಗ್ ಥರ ಒಂಥರ ಎಲ್ಲೋ ಬಿದ್ದಿರೋನು ಎದ್ದೊಳಕ್ಕೆ ಮಾಡಿರೋವಂಥ ಸಾಂಗ್ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕೆಳಗೆ ಬಿದ್ದಿರೋನು ರಾಯ ಮೇಲೆ ಎದ್ದೇಳ್ತಾನಲ್ಲ ಆ ಸಾಂಗು. ಸೊ ಇದು ಒಂಥರ ಸಖತ್ತಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿ ತುಂಬ ಅಂದರೆ ತುಂಬ ಮಜಾ ಕೊಡುತ್ತೆ. ನನಗೆ ಸಖತ್ ಇಷ್ಟ ಆಯಿತು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ವಾಯ್ಸು ಲಿರಿಕ್ಸು ಎಲ್ಲ ಸಖತ್ತಾಗಿ ಇಷ್ಟ ಆಯಿತು. ನೋಡೋಣ ನೆಕ್ಸ್ಟು ಈ ಸೌರ ಇಟ್ಸ್ ಯು ಅಂತ ಇದೆ. ಅದಕ್ಕೆ ಸಿಂಗರು ವಿಶಾಲ್ ಮಿತ್ರ ಅವರು ಮತ್ತು ಸಂತೋಷ್ ಬೆಂಕಿ ಅವರು ಮತ್ತು ಮ್ಯೂಸಿಕ್ ಇದಕ್ಕೆ ರವಿ ಬಸೂರ್ ಅವರು ಮತ್ತು ಲಿರಿಕ್ಸು ಐರಾ ಉಡುಪಿ ಅವರು. ನೋಡೋಣ ಸ್ಟಾರ್ಟ್. ಅಣ್ಣನ ಸ್ಟಾರ್ಟ್ ಆಯ್ತು. ರವಿ ಬಸೂರ್ ಅವ್ರು ಬಂದರು ಅಂದರೆ ಒಂಥರ ಮಾಸ್. ಯಪ್ಪ ಪಕ್ಕ ಥಿಯೇಟ್ರು ಬ್ಯಾಂಗ್ ಆಗೋದ್ರೆ ಡೌಟೇ ಇಲ್ಲ. ಯಾಕೆ ಬಿಡ್ಲಿಲ್ಲ ಇದನ್ನ? ಇಲ್ಲ ಅದರಲ್ಲಿ ಈಗ ಹೆಂಗಿದೆ ಗೊತ್ತಾ? ಎಲ್ಲ ಕೇಳಿದ್ದೀನಲ್ಲ ಇದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಈ ರವಿ ಬಸೂರ್ ಅವ್ರು ಬಂದರು ಅಂತ ಅಂದರೆ ಈ ಮಾಯೆ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಂತ ಬರುತ್ತೆ ನೋಡಿ. ಬ್ಯಾಕ್ಗ್ರೌಂಡ್ ಸ್ಕೋರೇ ನೆಕ್ಸ್ಟ್ ಲೆವೆಲ್ಗೆ ಚೆಚ್ಚವ್ರೆ ಅಂತ ಅನ್ನಿಸ್ತೈತೆ ಟಾಕ್ಸಿಕಲ್ಲಿ. ಇದು ಒಂಥರ ಪ್ಯಾನ್ ಇಂಡಿಯನ್ ಮೂವಿ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಎಫರ್ಟ್ ಕಾಣುತ್ತೆ. ಒಂಥರ ಡಿಫ್ರೆಂಟಾಗೆ ಕಾಣ್ಬೋದು. ಅಂದರೆ ನೋಡೋಕ್ಕೂ ಒಂಥರ ಡಿಫ್ರೆಂಟಾಗಿ ಕಾಣ್ಬೋದು, ಕೇಳೋಕ್ಕೂ ಸಾಂಗ್ಸು ಡಿಫ್ರೆಂಟಾಗಿ ವೈಪ್ ಕೊಡ್ಬೋದು. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಇಂಪ್ರೆಸಿವ್ ಆಗಿದೆ. ಥಿಯೇಟ್ರ್ ಬೂಮ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂದರೆ ಈ ಸೌರ ಇಟ್ಸ್ ಯು ಇದರಲ್ಲಿ ಲಿರಿಕ್ಸ್ ಇಲ್ಲ, ಒಟ್ಟಿನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರು ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಸಖತ್ ಇಷ್ಟ. ಲಿರಿಕ್ಸ್ ಬಂದರೂ ಕೂಡ ಎಲ್ಲೋ ಕೆಲವು ಕಡೆ ಅಷ್ಟೇ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ರವಿ ಬಸೂರ್ ಚೆಚ್ಚಾಕವ್ರೆ ಅಂತ ಹೇಳಬೇಕು. ನೆಕ್ಸ್ಟು ಪೀಕ್ ಎ ಬೋ ಅಂತ ಇದೆ, ನೋಡೋಣ ಸ್ಟಾರ್ಟ್. ಯಾವುದು ಇದು?
ನಿಜವಾಗ್ಲೂ ಕನ್ನಡ ಸಾಂಗ. My blood don't matter. It just don't matter. 1, 2, 3, peak up. ಬರೀ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲೇ 6,000 ಎಲ್ಲ ಸಾಂಗ್. Let's go. ಒಂಥರ ಪಾರ್ಟಿ ವೈಬ್ ಮಾಡೋ ಥರ ಸಾಂಗ್ಸ್ ಇದೆ ಇದು. 1, 2, 3, peak up. Let's go. Peak up. ಥಿಯೇಟ್ರಲ್ಲಿ ಯಾವ ರೇಂಜಿಗೆ ಧ್ವಂಸ ಮಾಡ್ತಾವೋ ಗೊತ್ತಿಲ್ಲ ಇವೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರು. Let's go. My blood don't matter. It just don't matter. 1, 2, 3, peak up. ಪಕ್ಕಾ ಪಾರ್ಟಿ ವೈಬ್ ಸಾಂಗ್ಸ್ ಎಲ್ಲ ಇದೆ. ಪಕ್ಕ ಇದೆಲ್ಲ ಒಂಥರ ಇಷ್ಟೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ ಅಷ್ಟೇ. ಮೂಡ್ ಆಫ್ ಮಾಡ್ತೀರಾ ನೀವು ಬರೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಕಿ ಹಾಕಿ. ನಿಜವಾಗ್ಲೂ ಲಿಟ್ರಲಿ ಸಕ್ಕ ಡಿಸಪಾಯಿಂಟ್ ಮಾಡ್ತಿದ್ದೀರ. Peak up. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಫಾದರ್ ಆ್ಯಂಡ್ ಸನ್ಗೆ ಹೋಗ್ಬಿಡೋಣ ಬನ್ನಿ. ನನಗೆ ಮಾಸ್ ಸಾಂಗ್ ಬೇಕು. ಬರೇ ಎಮೋಷ್ನಲ್ ಟ್ರ್ಯಾಕ್ ಕೇಳಿ ಕೇಳಿ ಬೇಜಾರಾಗಿದೆ. 20 ನಿಮಿಷದಿಂದ ನೋಡೋಣ. ಫಾದರ್ ಆ್ಯಂಡ್ ಸನ್ ಸಾಗದಲ್ಲಾರು ಒಳ್ಳೆ ಮಾಸ್ ಸಾಂಗು ಬಿಟ್ಟವ್ರ ಅಂತ. ಬರ್ಲಿ ಬರ್ಲಿ ಬರ್ಲಿ. ಮ್ಯೂಸಿಕ್ ರವಿ ಬಸರ್ ಅವ್ರು ಇರೋದ್ರಿಂದ ಸಿಂಗರ್ಸು ಡಯಾನ ಅಯ್ಯರ ಉಡುಪಿ ಸಿಂಗರ್ಸು. ಬರ್ಲಿ ಎಷ್ಟೋ ಕ್ಯೂ ಕುಯ್ತೇವೀರ ಟಣ 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 ಅಂತ.
ಬೇಕಾಗಿದ್ದು Crazy. ಕೂದಲು ನಿಂತ್ಕೊಂಡ್ಬಿಡ್ತವೆ. ಹಾಕಿದ್ರು ರವಿ ಬಸೂರ್ ಅವ್ರು ಬಂದಾಗೆಲ್ಲ ಕ್ಲೀನ್ ಕ್ರೇಜಿ ಅಂತ ಅನ್ಕೊಬೇಕು. ನೆಕ್ಸ್ಟ್ ಲೆವೆಲ್ ವೈಪ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಈ ಸಾಂಗ್ ಮಾತ್ರ ಥಿಯೇಟ್ರಲ್ಲಿ ಬ್ಲಾಸ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಬ್ಲಡ್ ಆನ್ ಬ್ಲಡ್ ಥೀಮ್ ಮ್ಯೂಸಿಕ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸ್ಟಾರ್ಟ್. ಬ್ಲಡ್ ಆನ್ ಬ್ಲಡ್ ಥೀಮ್ ಮ್ಯೂಸಿಕ್ ರವಿ ಬಸೂರ್ ಅವರು ಯಾವ ರೇಂಜಿಗೆ ಕೊಟ್ಟಿರ್ತಾರೆ ಅಂತ. ಲಾಸ್ಟ್ ಸಾಂಗ್ ಥೀಮ್ ಮ್ಯೂಸಿಕ್ ಯಾವ ಥರ ಇರುತ್ತೆ. ಇಷ್ಟ ಸಗದಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಹಂಡ್ರೆಡ್ ಪರ್ಸೆಂಟು ತಬಾಯಿ ಚೆನ್ನಾಗಿದೆ ಅಂತ ಅದನ್ನೇ ಲಾಂಚ್ ಮಾಡಿದರು. ಅದು ಮತ್ತು ಮನಮೋಹಕ ಇವೆರಡೇ ಮೇಯ್ನಾಗಿ ಕರೆಕ್ಟಾಗಿ ಲಿರಿಕ್ಸ್ ಇರೋದು. ಇನ್ಯಾವುದ್ರಲ್ಲೂ ಲಿರಿಕ್ಸ್ ಇಲ್ಲ ಗುರು ಹೇಳಬೇಕು ಅಂತಂದರೆ. ಯಾಕೆ ಅಂತಂದರೆ ಲಾಸ್ಟಿಗೆ 2 ಬಂತು ನೋಡಿ, ಬ್ಲಡ್ ಆ್ಯಂಡ್ ಬ್ಲಡ್ಡು ಮತ್ತು ಫಾದರ್ ಆ್ಯಂಡ್ ಸನ್, ಇವೆರಡೇ ನನಗೆ ಇಷ್ಟ ಆಗಿದ್ದು. ಅದು ಬಿಟ್ಟು ಇನ್ಯಾವುದೂ ಕೂಡ ಆ ರೇಂಜ್ಗಿಲ್ಲ. ಎಲ್ಲದೂ ಕೂಡ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂಪ್ರೆಸಿವ್ ಆಗಿದೆ, ಹೇಳೋ ಮಾತೇ ಇಲ್ಲ. ಆದರೆ ನೀವು KGFನ ಇದಕ್ಕೆ ಕಂಪೇರ್ ಮಾಡೋಂಗಿಲ್ಲ ಸಾಂಗ್ಸು. ಯಾಕೆ ಅಂತಂದರೆ ಅದೇ ಬೇರೆ ಮೂವಿ, ಇದೇ ಬೇರೆ ಮೂವಿ. ಇದು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ. ಇಂಗ್ಲೀಷು ಎಲ್ಲ ಲ್ಯಾಂಗ್ವೇಜಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಅವು ಯಾವ ಥರ ಇರುತ್ತೆ ಅಂತ ನಾವು ಫಸ್ಟು ಅಕ್ಸೆಪ್ಟ್ ಮಾಡಬೇಕು ಥಿಯೇಟ್ರಿಗೆ ಹೋಗಿ. ಅದಾದಮೇಲೆ ಸಾಂಗ್ಸ್ ಚೆನ್ನಾಗಿದೆಯಲ್ವ ಅಂತ ನೋಡ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ಬರೀ ಸಾಂಗ್ಸು 3 ಸಾಂಗ್ಸ್ ಕರೆಕ್ಟಾಗಿ ಲಿರಿಕ್ಸ್ ಇರೋದು, ಇನ್ನೆಲ್ಲದು ಕೂಡ ಬರೀ ಬ್ಯಾಕ್ಗ್ರೌಂಡ್ ಸ್ಕೋರು. ಸೊ ಇದು ಸಾಂಗ್ ಅಂತ ನೋಡೋಂಗೆ ಎಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಲ್ಬಮ್ ಅಂತ ನೋಡಬೇಕಾಗುತ್ತೆ. ನಿಮಗೆ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಲ್ಬಮ್ ಏನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್.